ಅನುದಿನದ ಆಹಾರ ಜುಲೈ 9 ಗುರುವಾರ. ಮತ್ತೊಂದು ಶಬ್ದ. ಪ್ರಕಟಣೆ 18:4. ಆ ಪರಲೋಕದಿಂದ ಬಂದ ಶಬ್ದವನ್ನು ಕೇಳಿದೆನು. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ. ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. ಆಕಾಶದಿಂದ ಬಂದ ಒಂದು ಶಬ್ದವು ಗಂಭೀರವಾದ ಎಚ್ಚರಿಕೆಯನ್ನು ನೀಡುತ್ತದೆ. ಮಹಾಬಾಬೇಲಿನ ಪಾಪಗಳಲ್ಲಿ ಭಾಗಿಗಳಾಗಬೇಡಿರಿ. ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾದರೆ ಆಕೆಗೆ ಬರುವ ನ್ಯಾಯ ತೀರ್ಪುಗಳಿಗೆ ಗುರಿಯಾಗುವಿರಿ. ಇಲ್ಲಿ ನಮಗೆ ಪ್ರಚೋದನೆ ಮತ್ತು ಆತ್ಮಿಕ ಭ್ರಷ್ಟತೆಯ ಸಂಕೇತವಾಗಿರುವ ಒಬ್ಬ ಸ್ತ್ರೀಯನ್ನು ಪರಿಚಯಿಸಲಾಗಿದೆ. ಪ್ರಕಟಣೆ ಗ್ರಂಥವು 4 ಸ್ತ್ರೀಯರ ಬಗ್ಗೆ ಮಾತನಾಡುತ್ತದೆ. ಮೊದಲನೆಯವಳು ಇಜೆಬೇಲಳು. ಥುವತೈರದಲ್ಲಿರುವ ಸಭೆಗೆ ಸಂಬೋಧಿಸುವಾಗ ಕರ್ತನಾದ ಯೇಸು ಹೀಗೆ ಎಚ್ಚರಿಸಿದನು. ತನ್ನನ್ನು ಪ್ರವಾದಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುವಲ್ಲಿ ನೀನು ಅವಳನ್ನು ತಡೆಯಲಿಲ್ಲ. ಪ್ರಕಟಣೆ 2:20. ತಮ್ಮನ್ನು ಆತ್ಮೀಕ ನಾಯಕರೆಂದು ತೋರಿಸಿಕೊಳ್ಳುತ್ತಾ ವಂಚನೆ ಮತ್ತು ನೈತಿಕ ರಾಜಿಯನ್ನು ಹರಡುವವರು ಅಪಾಯಕಾರಿಯಾಗಿದ್ದಾರೆ. ನಾವು ಎಚ್ಚರದಿಂದಲೂ ವಿವೇಚನೆಯಿಂದಲೂ ಇರಬೇಕು. ಎರಡನೆಯವಳು ಮಹಾಬಾಬೇಲ್. ಆಕೆಯನ್ನು ಹೀಗೆ ವಿವರಿಸಲಾಗಿದೆ: ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ. ಪ್ರಕಟಣೆ 17:5. ಅವಳು ದೇವಜನರ ಮತ್ತು ಯೇಸುವಿನ ಹತರಕ್ತದಿಂದ ಮತ್ತಲಾಗಿದ್ದಾಳೆ ಎಂಬುದನ್ನು ಯೋಹಾನನು ಕಂಡನು. ಅವಳ ದುಷ್ಟತನದ ನಿಮಿತ್ತವೇ ಪರಲೋಕವು, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ. ನೀವು ಪಾಪಗಳಲ್ಲಿ ಪಾಲುಗಾರರಾಗಬಾರದು. ದೇವರು ಅವಳ ಅನ್ಯಾಯಗಳನ್ನು ಜ್ಞಾಪಿಸಿಕೊಂಡನು. ಪ್ರಕಟಣೆ 18:4-5. ಈ ಕೊನೆಯ ದಿನಗಳಲ್ಲಿ ಸೈತಾನನು ಮಾನವನ ಆಸೆಗಳನ್ನು ಮತ್ತು ಶಾರೀರಿಕ ಹಸಿವೆಯನ್ನು ಆಕರ್ಷಿಸುವ ಪ್ರಬಲವಾದ ಪ್ರಭಾವಗಳನ್ನು ಸೃಷ್ಟಿಸಿದ್ದಾನೆ. ಕೆಲವು ಧಾರ್ಮಿಕ ಆಚರಣೆಗಳು ಸಹ ಸತ್ಯ ಆರಾಧನೆಗಿಂತ ಹೆಚ್ಚಾಗಿ ಮನರಂಜನೆಯ ಮೇಲೆ ಕೇಂದ್ರೀಕೃತವಾಗುತ್ತಿವೆ. ಪವಿತ್ರತೆಯನ್ನು ಅಲಕ್ಷಿಸಿ ಲೌಕಿಕವಾದ ಸಂಸ್ಕೃತಿಯನ್ನು ನಕಲು ಮಾಡುವ ಚಟುವಟಿಕೆಗಳು ವಿಶ್ವಾಸಿಗಳನ್ನು ಕ್ರಿಸ್ತನ ಮೇಲಿನ ನಿಜವಾದ ಭಕ್ತಿಯಿಂದ ದೂರಕ್ಕೆ ನಡೆಸುತ್ತದೆ. ಆದ್ದರಿಂದಲೇ ದೇವಜನರು ತಮ್ಮ ಆತ್ಮೀಕ ಶುದ್ಧತೆಯನ್ನು ಕುಂದಿಸುವ ಅಥವಾ ಅವರ ಹೃದಯಗಳನ್ನು ಕರ್ತನಿಂದ ದೂರ ಮಾಡುವ ಯಾವುದೇ ವಿಷಯಗಳಲ್ಲಿ ಸಿಲುಕಿಕೊಳ್ಳದಂತೆ ಜಾಗರೂಕರಾಗಿರಬೇಕು. ಮೂರನೆಯ ಸ್ತ್ರೀ ಪ್ರಕಟಣೆ 12 ಕಂಡುಬರುತ್ತಾಳೆ. ಸೂರ್ಯನನ್ನು ಹೊದ್ದುಕೊಂಡಿರುವ ಸ್ತ್ರೀ. ಸೂರ್ಯನು ನಮ್ಮನ್ನು ನೀತಿಯ ಸೂರ್ಯನಾದ ಕ್ರಿಸ್ತನ ಕಡೆಗೆ ನಡೆಸುತ್ತಾನೆ. ಮಲಾಕಿ 4:2. ಆತನಿಗೆ ಸೇರಿದವರು ಆತನ ಮಹಿಮೆಯನ್ನು ಪ್ರತಿನಿಧಿಸಲು ಕರೆಯಲ್ಪಟ್ಟಿದ್ದಾರೆ. ಪರಿಶುದ್ಧವಾದ ಗ್ರಂಥವು ಹೀಗೆ ಹೇಳುತ್ತದೆ: ಹೇಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಯೆಶಾಯ 60:1.
ನಾಲ್ಕನೆಯ ಸ್ತ್ರೀಯು ಪ್ರಕಟಣೆಯ ಕೊನೆಯ ಭಾಗದಲ್ಲಿ ಕಂಡು ಬರುತ್ತಾಳೆ. ಆಕೆಯೇ ಕುರಿಮರಿಯಾದ ಕ್ರಿಸ್ತನ ವಧು, ಅಂದರೆ ಪವಿತ್ರ ಹಾಗೂ ನಂಬಿಗಸ್ತ ಸಭೆ. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ. ಪ್ರಕಟಣೆ 19:7. ಆಕೆಯು ಕ್ರಿಸ್ತನ ಬರುವಿಕೆಗಾಗಿ ಕಾಯುತ್ತಾ ಆತನಿಗೆ ಮಾತ್ರ ಸಮರ್ಪಿತಲಾಗುವ ಪವಿತ್ರವಾದ ಕನ್ನಿಕೆಯಾಗಿದ್ದಾಳೆ. ಪ್ರಕಟಣೆ 19:7-9. ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತನೊಂದಿಗೆ ಒಂದಾಗಿರಿ ಮತ್ತು ಆತನ ಸಭೆಗೆ ನಂಬಿಗಸ್ತರಾಗಿರಿ. ನಿಮ್ಮನ್ನು ಪಾಪದಿಂದ ಮತ್ತು ಆತ್ಮೀಕ ರಾಜಿಯಿಂದ ಮುಕ್ತವಾಗಿಟ್ಟುಕೊಳ್ಳಿರಿ. ನೀವು ಪವಿತ್ರತೆಯಲ್ಲಿ ಮತ್ತು ಭಕ್ತಿಯಲ್ಲಿ ನಡೆಯುವಾಗ, ಕರ್ತನು ಹಿಂತಿರುಗಿ ಬರುವಾಗ ನೀವು ಸಿದ್ಧರಾಗಿ ಕಂಡುಬರುತ್ತೀರಿ ಎಂಬ ಭರವಸೆಯನ್ನು ಹೊಂದಿರಬಹುದು. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ. ಪ್ರಕಟಣೆ 19:7. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯೋಬನ ಪುಸ್ತಕ 38, 39, 40 ಅಧ್ಯಾಯಗಳು. ಸಂಜೆ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 1-21. ದೇವರು ನಿಮ್ಮನ್ನು ಆಶೀರ್ವದಿಸಲಿ.